ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಕೆಲವೊಂದಿಷ್ಟು ಕಡೆಗೆ ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಇವತ್ತು ಕೃಷ್ಣ ಬೈರೇಗೌಡರು ಸಚಿವರಾಗಿ ಅತ್ತ ನೇರವಾಗಿ ಎಲ್ಲಿ ಬೀಡಾಡಿ ವಾಹನಗಳಿದೆ ಅಲ್ಲಿ ತೆರವು ಕಾರ್ಯಾಚರಣೆಗಳನ್ನು ವಾಹನಗಳನ್ನು ನಿಲ್ಲಿಸೋದಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ರು. ಹಾಗಾದರೆ ಇವತ್ತು ಮುಖ್ಯಮಂತ್ರಿಗಳು ಯಾವೆಲ್ಲ ಭಾಗದಲ್ಲಿ ಪರಿಶೀಲನೆ ಮಾಡಿದರೆ, ಜೊತೆಗೆ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ನು, ಜೊತೆಗೆ ನಾಗರಿಕರಿಗೆ ಏನೆಲ್ಲ ಸೂಚನೆಗಳು ಕೊಡ್ತಾಗಿದೆ ನೋಡೋಣ ಬನ್ನಿ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನ ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ಆ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ಆಮೇಲೆ ಕೆಲವ್ರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ನಿಮಗೆ ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ. ಒಂದು ವಾರದಲ್ಲಿ ಅವರು ತಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ಅವರೇ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ. ಅವ್ರು ಎತ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಆಕ್ಷನ್ಗೆ ಹಾಕ್ತೀವಿ. ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯ ಭರದಿಂದ ಸಾಗುತ್ತಿದೆ. ಸಾರ್ವಜನಿಕ ಸ್ಥಳ ಮತ್ತು ಜನರು ಓಡಾಡುವ ಫುಟ್ಪಾತ್ ಮೇಲೆ ಹಾಕಿದ್ದ ಅಂಗಡಿಗಳ ತೆರವು ಕಾರ್ಯ ನಡೆಯುತ್ತಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಬಿಗ್ ಆಪರೇಷನ್ ಸಾಗ್ತಿದೆ. ಈಗಾಗಲೇ ಸುಮಾರು 430 ಕಿಲೋಮೀಟರ್ಗೂ ಹೆಚ್ಚು ಫುಟ್ಪಾತ್ ತೆರವು ಕಾರ್ಯ ಮಾಡಲಾಗಿದೆ. ಆದರೆ ಜಿಬಿಎ ಅಧಿಕಾರಿಗಳು ನಡೆಸುತ್ತಿರುವ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ಆಕ್ರೋಶ ಹೊರಹಾಕ್ತಿದ್ರು. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡುತ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಖುದ್ದು ಭರವಸೆ ನೀಡಿದ್ದಾರೆ. ಆದರೂ ಕೆಲವು ಕಡೆ ವಿರೋಧ ವ್ಯಕ್ತವಾಗಿದೆ. ಇಷ್ಟೆಲ್ಲದರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಫುಟ್ಪಾತ್ ತೆರವು ಕಾರ್ಯವನ್ನ ವೀಕ್ಷಿಸಿದ್ರು. ನಗರದ 4 ದಿಕ್ಕಿನಲ್ಲೂ ಹೋಗಿ ಕಾರ್ಯಾಚರಣೆ ಹೇಗೆ ನಡೆದಿದೆ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಪಡೆದರು. ಸಿಎಂ ಫುಟ್ಪಾತ್ ವೀಕ್ಷಣೆ ಸ್ಥಳ ನಂಬರ್ 1 HAL ಬಳಿಯ ಬ್ರಿಡ್ಜ್ ಬಳಿ ಭೇಟಿ ಕೊಟ್ಟು ಪರಿಶೀಲನೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಜೊತೆಯಲ್ಲೇ ತೆರಳಿ ಸಿಎಂ ಡಿಕೆ ಸಿಟಿ ರೌಂಡ್ಸ್ ಹಾಕಿದ್ರು. ಮೊದಲಿಗೆ HAL ಬಳಿಯ ಬ್ರಿಡ್ಜ್ ಬಳಿ ತೆರವಾಗಿದ್ದ ಫುಟ್ಪಾತ್ಗಳನ್ನ ವೀಕ್ಷಣೆ ಮಾಡಿದ್ರು. ಅಕ್ಕಪಕ್ಕ ಎಷ್ಟು ಅಂಗಡಿ ತೆರವು ಮಾಡಿದ್ದೀರಿ ಎಂದು ಅಧಿಕಾರಿಗಳಿಗೆ ಸಿಎಂ ಪ್ರಶ್ನೆ ಮಾಡಿದ್ರು. ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನ ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ಆ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಅವಕಾಶವನ್ನ ನಾವು ಮಾಡ್ಕೊಡ್ತೇವೆ. ಆಮೇಲೆ ಕೆಲವ್ರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡ್ಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ಗೆ ಹೋಗಿದ್ರು. ಇದು ಹಿಂದೆ BBMP ಇಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ ಸಪರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗಿದ್ರು. ಅದು ಕೂಡ ನಾವು ಬೇಕಾದ್ರೆ ತಿರ್ಗಾ ಇನ್ನೊಂದ್ಸತಿ ರಿವಿಸಿಟ್ ಮಾಡ್ತೀವಿ, ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಸಿಎಂ ಫುಟ್ಪಾತ್ ವೀಕ್ಷಣೆ ಸ್ಥಳ ನಂಬರ್ 2 ದೊಡ್ಡನೆಕುಂದಿ HSR ಲೇಔಟ್ನಲ್ಲಿ ವೀಕ್ಷಣೆ. ಬೆಂಗಳೂರಿನ ದೊಡ್ಡನೆಕುಂದಿ ಬಳಿ 2 ನಿಮಿಷಗಳ ಕಾಲ ಸಿಎಂ ಪರಿಶೀಲಿಸಿದ್ರು. ನಂತರ HSR ಲೇಔಟ್ನಲ್ಲೂ ಫುಟ್ಪಾತ್ ತೆರವು ಕಾರ್ಯ ನೋಡಿದ್ರು. ಈ ವೇಳೆ ಅಂಗಡಿಗಳ ಅವಶೇಷಗಳು ಬಿದ್ದಿರೋದನ್ನ ನೋಡಿ ಸಿಎಂ ಗರಂ ಆದ್ರು. ತಾವೇ ಪರಿಶೀಲಿಸಿ ಇದನ್ನೆಲ್ಲ ಯಾಕೆ ಇಟ್ಟಿದ್ದೀರಿ ಎಂದು ಪ್ರಶ್ನಿಸಿದ್ರು. ಸಿಎಂ ಫುಟ್ಪಾತ್ ವೀಕ್ಷಣೆ ಸ್ಥಳ ನಂಬರ್ 3 ಜಯನಗರ 9ನೇ ಮುಖ್ಯ ರಸ್ತೆ 4ನೇ ಬ್ಲಾಕ್ಗೆ ಭೇಟಿ. ಬೆಂಗಳೂರಿನ ಜಯನಗರಕ್ಕೆ ಆಗಮಿಸಿದ ಸಿಎಂ ಡಿಕೆಗೆ ಶಾಸಕ ಸಿಕೆ ರಾಮಮೂರ್ತಿ ಅಭಿನಂದಿಸಿದರು. ಜಯನಗರದ 4ನೇ ಬ್ಲಾಕ್ ಮಾರುಕಟ್ಟೆಗೆ ಸಿಎಂ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು. ಸ್ಥಳದಲ್ಲಿ ಮಾತನಾಡಿದ ಸಿಎಂ, ಇದರಲ್ಲಿ ದೊಡ್ಡ ಮಾಫಿಯಾ ಇದೆ, ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ. ಈಗ ನಮಗೆ ನಾವು ಹಿಂದೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದರೆ ಕೋರ್ಟ್ ಅವರು ಅದನ್ನ ವಜಾ ಮಾಡಿದ್ದಾರೆ. ನಿಮಗೆ ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ. ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಳ್ಳಿ, ನೀವು ವಾಪಸ್ ಹೋಗಿ. ಹಾಗಂತ ಎಲ್ಲೆಲ್ಲ ಹೊರಗಡೆ ಇರೋರಿಗೆಲ್ಲ ನಾವೆಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ಮಾಫಿಯಾ ಇದೆ ಇಲ್ಲಿ. ತಂದು ಕೆಲವರು ಇವರು ರೌಡಿಗಳು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಬಿಡೋದು, ಮಾಡೋದು, ಒಂದೊಂದು ಏರಿಯಾಗೆ ಹಂಚ್ಕೊಳ್ಳೋದು, ಆ ಥರ ಎಲ್ಲ ನಡೆದಿದೆ. ಆ ಮಾಹಿತಿ ಎಲ್ಲ ನಮಗೆ ಗೊತ್ತಿದೆ. ತೆರವು ಮಾಡೋದು ಒಳ್ಳೆಯದೇ, ಆದರೆ ವ್ಯಾಪಾರಿಗಳ ಸ್ಥಿತಿ ಬಗ್ಗೆ ನೋಡಬೇಕಿದೆ ಅಂತ
ಸ್ಥಳೀಯರೊಬ್ಬರು ಮಾತನಾಡಿದರು. ಅವ್ರು ಮಾಡೋದು ಒಳ್ಳೇದಕ್ಕೆ ಮಾಡ್ತಾವ್ರೆ, ಆದರೆ ಜನರ ಪರವಾಗಿ ಅವ್ರು ಯೋಚನೆ ಮಾಡಿ ನೋಡ್ಬೇಕಲ್ಲ ಒಂದು ಸ್ವಲ್ಪ. ಈಗ ಜನರ ಪರವಾಗಿ ಯಾರೋ ಗಾಡಿ ತೊಗೊಂಡಿರೋ ಮನೆ ಬಾಗಿಲಿಗೆ ಜಾಗ ಇತ್ತಂದ್ರೆ ಅವ್ರ ಮನೆ ಬಾಗಿಲು ಮಾಡ್ಕೊತಾರೆ. ಪಾರ್ಕಿಂಗ್ ಇವಾಗ ನೋಡಿ, ಎಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡ್ಬೇಕಂದ್ರೆ ಪಾರ್ಕಿಂಗ್ 3,000 ರೂಪಾಯಿ ಕೇಳಬೇಕು. ಆ 3,000 ರೂಪಾಯಿ ತಂದ್ರೆ ಅವ್ರ ಮಕ್ಕಳು ಮರಿ ಖರ್ಚಿಗಾಗುತ್ತೆ, ಮಕ್ಳಿಗೆ ಫೀಸ್ಗಾಗುತ್ತೆ. ಸಿಎಂ ಫುಟ್ಪಾತ್ ವೀಕ್ಷಣೆ ಸ್ಥಳ ನಂಬರ್ 4 ಮಾಧವನ್ ಪಾರ್ಕ್ ಬಸ್ ನಿಲ್ದಾಣ, ಅಶೋಕ ಪಿಲ್ಲರ್. ಜಯನಗರದ ಬಳಿಕ ಮಾಧವನ್ ಪಾರ್ಕ್ ಬಸ್ ನಿಲ್ದಾಣದ ಬಳಿಯೂ ಸಿಎಂ ಫುಟ್ಪಾತ್ ಪರಿಶೀಲನೆ ನಡೆಸಿದರು. ಕೆಲ ಹೊತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತು ಬ್ಲೂ ಪ್ರಿಂಟ್ ವೀಕ್ಷಿಸಿದ್ರು. ಹೀಗೆ ಮುಂದೆ ಅಶೋಕ ಪಿಲ್ಲರ್ ಬಳಿಯೂ ಫುಟ್ಪಾತ್ ತೆರವು ವೀಕ್ಷಣೆ ಮಾಡಿದರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ರಸ್ತೆ, ಫುಟ್ಪಾತ್, ನೋ ಪಾರ್ಕಿಂಗ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತಿರುವ ವಾಹನಗಳ ತೆರವಿಗೆ ಮುಂದಾಗಿದ್ದಾರೆ. ಇಂದು ಸಾಂಕೇತಿಕವಾಗಿ ಚಾಲನೆ ಕೊಡಲಾಗಿದೆ. ನೀವು ರೋಡಲ್ಲಿ, ಫುಟ್ಪಾತ್ ಅಲ್ಲಿ ಈ ಗಾಡಿಗಳನ್ನ ಬಿಟ್ಟೋಗಿದ್ರೆ ದಯವಿಟ್ಟು ಅವುಗಳನ್ನ ನೀವೇ ತಕ್ಕೊಳ್ಳಿ ಅಂತ. ಆದ್ರೆ ಜನ ಏನು ಒಳ್ಳೆ ಮಾತಿಗೆ ಗೌರವ ಕೊಡೋದಿಲ್ವೋ ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ. ಒಂದು ವಾರದಲ್ಲಿ ಅವರು ತಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ವಾರಗಟ್ಲೆ ಒಂದೇ ನಿಂತ ಜಾಗದಲ್ಲೇ ನಿಂತಿರುವಂತ ಗಾಡಿಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡಿದ್ದೇವೆ. ಅಂತವು ಸುಮಾರು 1581 ಗಾಡಿಗಳಿದಾವೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ. ಅದಲ್ಲದೆ ಇನ್ನೂ ಹೆಚ್ಚಿಗೆ ಗಾಡಿಗಳು ಇದಾವೆ. ರಸ್ತೆಯಲ್ಲೇ ವಾಹನಗಳು ಇದ್ರೆ ಎತ್ಕೊಂಡು ಹೋಗಿ ಹರಾಜು ಆಗ್ತೀವಿ ಅಂತ ಸಿಎಂ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತಿಂದ ಸ್ಟಿಕ್ಕರ್ ಹಾಕುವಂತ ಕೆಲಸ ಮಾಡ್ತಾ ಇದೀವಿ. ಅವ್ರಾಗ ಅವ್ರು ಖಾಲಿ ಮಾಡ್ಕೊಂಡ್ರೆ ಸರಿ, ಅವ್ರು ಮಾಡ್ಲಿಲ್ಲ ಅಂದ್ರೆ ಅದಕ್ಕೂ ಫೈನ್ ಕಟ್ಟಬೇಕಾಯ್ತದೆ. ನಾವ್ ಎತ್ಕೊಂಡು ಹೋಗಿ ಬೇರೆ ಕಡೆ ಅದನ್ನ ಅಬಂಡೆಂಟ್ ವೆಹಿಕಲ್ಸ್ ನ ಆಕ್ಷನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಇಟ್ಕೊಂಡಿರೋದು ಬೇಡ. ಒಂದು ವಾರ ಟೈಮ್ ಕೊಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಟಿರ್ತೀವಿ. ನಿನ್ನೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅದನ್ನ ಅವರೇ ಎತ್ಕೊಂಡು ಹೋದ್ರೆ ಪರವಾಗಿಲ್ಲ. ಅವ್ರು ಎತ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಾವು ಎತ್ಕೊಂಡು ಹೋಗಿ ಆಕ್ಷನ್ಗೆ ಹಾಕ್ತೀವಿ. ಸದ್ಯಕ್ಕೆ ಜಿಬಿಎ ಅಧಿಕಾರಿಗಳು ಸ್ವಚ್ಛ ಫುಟ್ಪಾತ್ ಆಪರೇಷನ್ ಕೈಗೊಂಡಿದ್ದಾರೆ. ಇದರ ಮಧ್ಯೆ ಇವತ್ತಿಂದ ರಸ್ತೆ ಬದಿ ನಿಂತಿರುವ ಹಳೆ ವಾಹನಗಳ ತೆರವು ಕಾರ್ಯಕ್ಕೂ ಕೃಷ್ಣ ಬೈರೇಗೌಡ ಚಾಲನೆ ಕೊಟ್ಟಿದ್ದಾರೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.